ಹತ್ಯೆಗೀಡಾದ ಅಬ್ದುಲ್ ರಹೀಂ ಅವರ ಅಂತಿಮ ಯಾತ್ರೆ ಇವತ್ತು ನಡೆಯೋದಿದೆ. ಬಂಟ್ವಾಳದಲ್ಲಿ ನಿನ್ನೆ ಯಾವ ರೀತಿ ಇತ್ತು ಪರಿಸ್ಥಿತಿ, ಅದರ ಲೈವ್ ಅಪ್ಡೇಟ್ಸ್ ಅನ್ನ ನಿನ್ನೆ ಸಂಜೆಯಿಂದಲೂ ಕೂಡ ಕಂಟಿನ್ಯೂಸ್ ಆಗಿ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾರೆ. ಕೆಲವೇ ಕ್ಷಣಗಳಲ್ಲಿ ಅಂತಿಮ ಯಾತ್ರೆ ಪ್ರಾರಂಭ ಆಗೋದಿದೆ. ಬಂಟ್ವಾಳದ ಹುತ್ತಾರ್ ಮಸೀದಿಯಿಂದ ಈ ಅಂತಿಮ ಯಾತ್ರೆ ಪ್ರಾರಂಭ ಆಗುತ್ತೆ ಅನ್ನೋ ಮಾಹಿತಿ ಇದೆ. ಕೋಲ್ಟಾ ಮಜ್ಜಲೂನತ್ತ ಅಬ್ದುಲ್ ಪಾರ್ಥಿವ ಶರೀರ ರವಾನೆ ಆಗುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಪೊಲೀಸ್ ಬಂದೋಬಸ್ತ್ ಅನ್ನ ಕೈಗೊಳ್ಳಲಾಗಿದೆ. ನಿನ್ನೆನೆ 30ನೇ ತಾರೀಕಿನವರೆಗೆ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಿ ಆದೇಶವನ್ನ ಹೊರಡಿಸಲಾಗಿತ್ತು. ಹಾಗೆಯೇ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಮತ್ತೆ ನಡೆಯದಂತೆ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ತಾ ಇರೋದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ರು. ಇದೀಗ ಅಬ್ದುಲ್ ರೆಹಮಾನ್, ನಿನ್ನೆ ಹತ್ಯೆಗೀಡಾದ ಅಬ್ದುಲ್ ರೆಹಮಾನ್ ಅವರ ಅಂತಿಮ ಯಾತ್ರೆ ಬಂಟ್ವಾಳದಲ್ಲಿ ನಡೀತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಹುತ್ತಾರ್ ಮಸೀದಿಯಿಂದ ಅಂತಿಮ ಯಾತ್ರೆ ನಡೀತಾ ಇರೋದು. ಕೋಲ್ಟಾ ಮಜ್ಜಲೂನತ್ತ ಅಬ್ದುಲ್ ಪಾರ್ಥಿವ ಶರೀರ ಇದೀಗ ಸಾಗ್ತಾ ಇದೆ. ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀಬಾರದು ಮುಂದೆ ಅಂತ ಹೇಳಿ ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಹೆಚ್ಚು ಮಾಡಲಾಗಿದೆ. ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಹುತ್ತಾರ್ ಮಸೀದಿಯಿಂದ ಅಂತಿಮ ಯಾತ್ರೆ, ಕೋಲ್ಟಾ ಮಜ್ಜಲೂನತ್ತ ಅಬ್ದುಲ್ ಪಾರ್ಥಿವ ಶರೀರ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. ಸೂಕ್ತ ಪ್ರದೇಶಗಳಲ್ಲಿ, ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ. ದಕ್ಷಿಣ ಕನ್ನಡ ಭಾಗದಲ್ಲಿ ಮೇಲಿಂದ ಮೇಲೆ ಈ ರೀತಿಯ ಅವಾಂತರಗಳಾಗ್ತಾ ಇದೆ. ಕೊಲೆ, ಈ ರೀತಿಯ ಭಯಾನಕ ವಾತಾವರಣ, ಇವೆಲ್ಲವೂ ಕೂಡ ಅಲ್ಲಿ ಮತ್ತೆ ಮತ್ತೆ ಮರುಕಳಿಸ್ತಾ ಇರೋದು ಒಂದು ರೀತಿ ಜನಸಾಮಾನ್ಯರು ಆತಂಕದಲ್ಲೇ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ಫ್ಯಾಕ್ಟ್ ಈ ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನೋದನ್ನ ರಚನೆ ಮಾಡ್ತೀವಿ ಅಂತ ಹೇಳಿ ಸುಹಾಸ್ ಶೆಟ್ಟಿ ಅವರ ಮರ್ಡರ್ ಆದ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಹೇಳಿದ್ರು. ಆದ್ರೆ ನಿಜಕ್ಕೂ ಕೂಡ ಅಂಥದ್ದೊಂದು ಪ್ರಯತ್ನನಾದ್ರೂ ನಡೀತಾ ಇದೆಯಾ ಅನ್ನೋ ಅನುಮಾನ. ನಿನ್ನೆ ಇನ್ಫ್ಯಾಕ್ಟ್ ಈ ಮರ್ಡರ್ ವಿಚಾರ ಆಚೆ ಬಂದಾಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಟ್ವೀಟ್ ಮಾಡೋ ಮೂಲಕ ಮಾಹಿತಿಯನ್ನು ಹೊರಗಾಕ್ತಾರೆ. ಆ ಟ್ವೀಟ್ ನಲ್ಲೇ ಗೊಂದಲ. ಒಂದ್ಸತಿ ಹೇಳ್ತಾರೆ ಕೊಲೆಗೆ ನಿಖರ ಕಾರಣ ಏನು ಅನ್ನೋ ತಿಳಿದು ಬಂದಿಲ್ಲ, ನೈಜ ಕಾರಣ ಅಂತ ಹೇಳಿ ತಿಳಿದು ಬಂದಿಲ್ಲ ಅಂತ ಮೊದಲ ಪ್ಯಾರಾದಲ್ಲಿ ಹೇಳುವ ದಿನೇಶ್ ಗುಂಡೂರಾವ್ ಅವರು ಅದೇ ಟ್ವೀಟ್ ನ 2ನೇ ಪ್ಯಾರಾದಲ್ಲಿ ಹೇಳ್ತಾರೆ, ನಿರಂತರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿಯನ್ನ ಕದಡುವ ಪ್ರಯತ್ನ ಬಹಳ ವ್ಯವಸ್ಥಿತವಾಗಿ ಕೆಲವರಿಂದ ಮಾಡಲಾಗ್ತಾ ಇದೆ. ಈ ಕೊಲೆ ಕೂಡ ಅದರ ಒಂದು ಭಾಗ ಆಗಿರುವಂತೆ ಕಾಣ್ತಾ ಇದೆ ಅಂತ. ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೇನೆ ಈ ಪಾರ್ಟಿ ಗೊಂದಲ ಇದ್ಬಿಟ್ರೆ ಪೊಲೀಸ್ ಇಲಾಖೆಗೆ ನಮ್ಮ ಮಿನಿಸ್ಟರ್ಗಳು ಹಾಗೆ ಗೃಹ ಇಲಾಖೆ ಯಾವ ರೀತಿಯಾದ ಸ್ಟೇಟ್ಮೆಂಟ್ ಗಳನ್ನ ಕೊಡುತ್ತೆ ಅನ್ನೋದು ಪೊಲೀಸರ ತನಿಖೆ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಒಂದು ರೀತಿ ಇನ್ಸ್ಟ್ರಕ್ಷನ್ ಕೊಟ್ಟಂಗೆ ಇಂಡೈರೆಕ್ಟ್ ಆಗಿ ಪೊಲೀಸರಿಗೆ ಇದು ಕಮ್ಯುನಲ್ ಆಂಗಲ್ ಅಲ್ಲೇ ಆಗಿರಬಹುದೇನೋ, ನೀವು ಯೋಚನೆ ಮಾಡಿ ಅಂತ ಹೇಳಿ. ಒಂದ್ಸತಿ ಹೇಳ್ತಾರೆ ನಿಖರ ಕಾರಣ ಗೊತ್ತಿಲ್ಲ ಅಂತ, ಮತ್ತೊಂದ್ಸತಿ ಹೇಳ್ತಾರೆ ಇದು ಶಾಂತಿ ಕದಡುವ ಪ್ರಯತ್ನ ಆಗಿರಬಹುದು ಅಂತ. ಆಮೇಲೆ ಈ ಉಸ್ತುವಾರಿ ಸಚಿವರಿಗೆ ಈ ಜಿಲ್ಲೆಯಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋರು ಯಾರು? ಆ ಮಾಹಿತಿ ಕೊಡೋರಿಗೆ ಅವ್ರ ಜಿಲ್ಲೆ ಮೇಲೆ ಎಷ್ಟು ಗ್ರಿಪ್ ಇದೆ, ಇವೆಲ್ಲವೂ ಕೂಡ ಪ್ರಶ್ನೆ ಆಗಿ ಕಾಡುತ್ತೆ. ಹತ್ಯೆಗೀಡಾದ ಅಬ್ದುಲ್ ರಹೀಂ ಅವರ ಅಂತಿಮ ಯಾತ್ರೆ ಇವತ್ತು ನಡೆಯೋದಿದೆ. ಬಂಟ್ವಾಳದಲ್ಲಿ ನಿನ್ನೆ ಯಾವ ರೀತಿ ಇತ್ತು ಪರಿಸ್ಥಿತಿ, ಅದರ ಲೈವ್ ಅಪ್ಡೇಟ್ಸ್ ಅನ್ನ ನಿನ್ನೆ ಸಂಜೆಯಿಂದಲೂ ಕೂಡ ಕಂಟಿನ್ಯೂಸ್ ಆಗಿ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾರೆ. ಕೆಲವೇ ಕ್ಷಣಗಳಲ್ಲಿ ಅಂತಿಮ ಯಾತ್ರೆ ಪ್ರಾರಂಭ ಆಗೋದಿದೆ. ಬಂಟ್ವಾಳದ ಹುತ್ತಾರ್ ಮಸೀದಿಯಿಂದ ಈ ಅಂತಿಮ ಯಾತ್ರೆ ಪ್ರಾರಂಭ ಆಗುತ್ತೆ ಅನ್ನೋ ಮಾಹಿತಿ ಇದೆ. ಕೋಲ್ಟಾ ಮಜ್ಜಲೂನತ್ತ ಅಬ್ದುಲ್ ಪಾರ್ಥಿವ ಶರೀರ ರವಾನೆ ಆಗುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಪೊಲೀಸ್ ಬಂದೋಬಸ್ತ್ ಅನ್ನ ಕೈಗೊಳ್ಳಲಾಗಿದೆ. ನಿನ್ನೆನೆ 30ನೇ ತಾರೀಕಿನವರೆಗೆ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಿ ಆದೇಶವನ್ನ ಹೊರಡಿಸಲಾಗಿತ್ತು. ಹಾಗೆಯೇ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಮತ್ತೆ ನಡೆಯದಂತೆ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ತಾ ಇರೋದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ರು. ಇದೀಗ ಅಬ್ದುಲ್ ರೆಹಮಾನ್, ನಿನ್ನೆ ಹತ್ಯೆಗೀಡಾದ ಅಬ್ದುಲ್ ರೆಹಮಾನ್ ಅವರ ಅಂತಿಮ ಯಾತ್ರೆ ಬಂಟ್ವಾಳದಲ್ಲಿ ನಡೀತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಹುತ್ತಾರ್ ಮಸೀದಿಯಿಂದ ಅಂತಿಮ ಯಾತ್ರೆ ನಡೀತಾ ಇರೋದು.
ಕೋಲ್ಟಮ್ಮ ಜಲೂನತ್ತ ಅಬ್ದುಲ್ ಪಾರ್ಥಿವ ಶರೀರ ಇದೀಗ ಸಾಗ್ತಾ ಇದೆ. ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀಬಾರದು ಮುಂದೆ ಅಂತ ಹೇಳಿ ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಹೆಚ್ಚು ಮಾಡಲಾಗಿದೆ. ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಕುತ್ತಾರ್ ಮಸೀದಿಯಿಂದ ಅಂತಿಮ ಯಾತ್ರೆ, ಕೋಳ್ತ ಮಜಲುನತ್ತ ಅಬ್ದುಲ್ ಪಾರ್ಥಿವ ಶರೀರ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. ಸೂಕ್ತ ಪ್ರದೇಶಗಳಲ್ಲಿ, ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ. ದಕ್ಷಿಣ ಕನ್ನಡ ಭಾಗದಲ್ಲಿ ಮೇಲಿಂದ ಮೇಲೆ ಈ ರೀತಿಯ ಅವಾಂತರಗಳಾಗ್ತಾ ಇದೆ. ಕೊಲೆ, ಈ ರೀತಿಯ ಭಯಾನಕ ವಾತಾವರಣ, ಇವೆಲ್ಲವೂ ಕೂಡ ಅಲ್ಲಿ ಮತ್ತೆ ಮತ್ತೆ ಮರುಕಳಿಸ್ತಾ ಇರೋದು ಒಂದು ರೀತಿ ಜನಸಾಮಾನ್ಯರು ಆತಂಕದಲ್ಲೇ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ಫ್ಯಾಕ್ಟ್ ಈ ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನೋದನ್ನ ರಚನೆ ಮಾಡ್ತೀವಿ ಅಂತ ಹೇಳಿ ಸುಹಾಸ್ ಶೆಟ್ಟಿ ಅವರ ಮರ್ಡರ್ ಆದ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಹೇಳಿದ್ರು. ಆದ್ರೆ ನಿಜಕ್ಕೂ ಕೂಡ ಅಂಥದ್ದೊಂದು ಪ್ರಯತ್ನನಾದ್ರೂ ನಡೀತಾ ಇದೆಯಾ ಅನ್ನೋ ಅನುಮಾನ. ನಿನ್ನೆ ಇನ್ಫ್ಯಾಕ್ಟ್ ಈ ಮರ್ಡರ್ ವಿಚಾರ ಆಚೆ ಬಂದಾಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಟ್ವೀಟ್ ಮಾಡೋ ಮೂಲಕ ಮಾಹಿತಿಯನ್ನು ಹೊರಗಾಕ್ತಾರೆ. ಆ ಟ್ವೀಟ್ ನಲ್ಲೇ ಗೊಂದಲ. ಒಂದ್ಸತಿ ಹೇಳ್ತಾರೆ ಕೊಲೆಗೆ ನಿಖರ ಕಾರಣ ಏನು ಅನ್ನೋದು ತಿಳಿದು ಬಂದಿಲ್ಲ, ನೈಜ ಕಾರಣ ಅಂತ ಹೇಳಿ ತಿಳಿದು ಬಂದಿಲ್ಲ ಅಂತ ಮೊದಲ ಪ್ಯಾರಾದಲ್ಲಿ ಹೇಳುವ ದಿನೇಶ್ ಗುಂಡೂರಾವ್ ಅವರು ಅದೇ ಟ್ವೀಟ್ ನ ಎರಡನೇ ಪ್ಯಾರಾದಲ್ಲಿ ಹೇಳ್ತಾರೆ, ನಿರಂತರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿಯನ್ನ ಕದಡುವ ಪ್ರಯತ್ನ ಬಹಳ ವ್ಯವಸ್ಥಿತವಾಗಿ ಕೆಲವರಿಂದ ಮಾಡಲಾಗ್ತಾ ಇದೆ. ಈ ಕೊಲೆ ಕೂಡ ಅದರ ಒಂದು ಭಾಗ ಆಗಿರುವಂತೆ ಕಾಣ್ತಾ ಇದೆ ಅಂತ. ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೇನೆ ಈ ಪಾರ್ಟಿ ಗೊಂದಲ ಇದ್ಬಿಟ್ರೆ ಪೊಲೀಸ್ ಇಲಾಖೆಗೆ ನಮ್ಮ ಮಿನಿಸ್ಟರ್ಗಳು ಹಾಗೆ ಗೃಹ ಇಲಾಖೆ ಯಾವ ರೀತಿಯಾದ ಸ್ಟೇಟ್ಮೆಂಟ್ ಗಳನ್ನ ಕೊಡುತ್ತೆ ಅನ್ನೋದು ಪೊಲೀಸರ ತನಿಖೆ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಒಂದು ರೀತಿ ಇನ್ಸ್ಟ್ರಕ್ಷನ್ ಕೊಟ್ಟಂಗೆ ಇಂಡೈರೆಕ್ಟ್ ಆಗಿ ಪೊಲೀಸರಿಗೆ ಇದು ಕಮ್ಯುನಲ್ ಆಂಗಲ್ ಅಲ್ಲೇ ಆಗಿರಬಹುದೇನೋ, ನೀವು ಯೋಚನೆ ಮಾಡಿ ಅಂತ ಹೇಳಿ. ಒಂದ್ಸತಿ ಹೇಳ್ತಾರೆ ನಿಖರ ಕಾರಣ ಗೊತ್ತಿಲ್ಲ ಅಂತ, ಮತ್ತೊಂದ್ಸತಿ ಹೇಳ್ತಾರೆ ಇದು ಶಾಂತಿ ಕದಡುವ ಪ್ರಯತ್ನ ಆಗಿರಬಹುದು ಅಂತ. ಆಮೇಲೆ ಈ ಉಸ್ತುವಾರಿ ಸಚಿವರಿಗೆ ಈ ಜಿಲ್ಲೆಯಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋರು ಯಾರು? ಆ ಮಾಹಿತಿ ಕೊಡೋರಿಗೆ ಅವ್ರ ಜಿಲ್ಲೆ ಮೇಲೆ ಎಷ್ಟು ಗ್ರಿಪ್ ಇದೆ, ಇವೆಲ್ಲವೂ ಕೂಡ ಪ್ರಶ್ನೆ ಆಗಿ ಕಾಡುತ್ತೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಇರೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕ್ಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬರು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬದುಕ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.